ಇದು ಪ್ರಧಾನಿಯಾಗಿ ಮೋದಿಯವರ ವಿಚಾರ. ಆದರೆ ಮೋದಿಯವರು ಇತ್ತೀಚಿನ ಚುನಾವಣೆಯಲ್ಲಿ ಕೊಟ್ಟಿರುವಂತಹ ಹೊಡೆತ ಈಗ TMCಯನ್ನು ಸಂಪೂರ್ಣವಾಗಿ ಅಲುಗಾಡಿಸಿಬಿಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದು TMCಗೆ ಅಧಿಕಾರ ಕೈತಪ್ಪಿದಾಗ ಮಮತಾ ಬ್ಯಾನರ್ಜಿಯವರು ಒಂದು ಮಾತು ಹೇಳಿದರು. ರಾಷ್ಟ್ರ ರಾಜಕೀಯದಲ್ಲೇ ಬಿಜೆಪಿಯನ್ನು ಕಿತ್ತು ಹಾಕುವುದೇ ನನ್ನ ಗುರಿ, ದೆಹಲಿಯೇ ನನ್ನ ಮುಂದಿನ ರಾಜಕೀಯ ಟಾರ್ಗೆಟ್ ಅಂತ ಹೇಳಿಕೊಂಡಿದ್ದರು. ಈಗ ಬಂಗಾಳದಲ್ಲಿ ದೀದಿಗೆ ತಾವು ಕಟ್ಟಿ ಬೆಳೆಸಿರುವ TMCಯನ್ನು ಉಳಿಸಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ. TMC ಈಗ ಒಡೆದ ಮನೆಯಾಗಿದ್ದು ದೀದಿ ದಿಕ್ಕು ತೋಚದೆ ಕಾಂಗ್ರೆಸ್ನ ಬಾಗಿಲು ತಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ TMC ಪಕ್ಷ ಇಬ್ಬಾಗ ಆಗ್ತಾ ಇದೆ. ದೆಹಲಿಯಲ್ಲಿ ಹೇಗೆ ಆಮ್ ಆದ್ಮಿ ಪಕ್ಷದ 3/2 ರಾಜ್ಯಸಭೆ ಸದಸ್ಯರು ಹೊರಗೆ ಬಂದರು, ಅದೇ ಥರ ತೃಣಮೂಲ ಕಾಂಗ್ರೆಸ್ ಪಕ್ಷದ ಶಾಸಕರು, ಸಂಸದರು, ರಾಜ್ಯಸಭೆ ಸದಸ್ಯರು TMCಯಿಂದ ಒಬ್ಬೊಬ್ಬರಾಗಿ ಹೊರಗೆ ಬರ್ತಾ ಇದ್ದಾರೆ. ಈಗಾಗಲೇ 20ಕ್ಕೂ ಹೆಚ್ಚು TMC ಸಂಸತ್ ಸದಸ್ಯರು ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟಕ್ಕೆ ಬೆಂಬಲಿಸುವುದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಆಲ್ರೆಡಿ 5-6 TMCಯ ರಾಜ್ಯಸಭೆ ಸದಸ್ಯರು ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಪಶ್ಚಿಮ ಬಂಗಾಳದ TMC ನಾಯಕಿ ರಾಜ್ಯಸಭೆಯ ಸದಸ್ಯೆ ಸುಷ್ಮಿತಾ ದೇವ್ ಅವರು ಅಸ್ಸಾಂನವರು. ಅವ್ರನ್ನ ಪಶ್ಚಿಮ ಬಂಗಾಳದಿಂದ ರಾಜ್ಯಸಭೆಗೆ ಕಳಿಸಲಾಗಿತ್ತು. ಆದರೆ ಇವತ್ತು ಸುಷ್ಮಿತಾ ದೇವ್ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರನ್ನ ಭೇಟಿಯಾದರು. ಇದಾದ ಕೆಲವೇ ನಿಮಿಷಗಳಲ್ಲಿ ರಾಜ್ಯಸಭೆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟ ಪತ್ರವೂ ಕೂಡ ಹೊರಗೆ ಬಂದಿದೆ. ಇನ್ನು ಮಮತಾ ಬ್ಯಾನರ್ಜಿಯವರ ಪರಮಾಪ್ತೆ ಆಗಿದ್ದಂತಹ ಸಂಸದೆ ಕಾಕುಲಿ ಘೋಷ್ ದಸ್ತಿದಾರ್ 20 TMC ಸದಸ್ಯರನ್ನ NDAಗೆ ಬೆಂಬಲಿಸುವ ಪ್ರತ್ಯೇಕ ಸಂಸದೀಯ ಬಣಕ್ಕೆ ಮಾನ್ಯತೆಯನ್ನು ಕೋರಿ ಸ್ಪೀಕರ್ಗೆ ಪತ್ರ ಕೊಟ್ಟಿದ್ದಾರೆ. ತೃಣಮೂಲ ಕಾಂಗ್ರೆಸ್ನ ಶಾಸಕರಾಗಿದ್ದ ರಿತಬ್ರತಾ ಬ್ಯಾನರ್ಜಿಯವರನ್ನ ದೀದಿ ಬಂಡಾಯ ಮಾಡಿದ್ದಕ್ಕಾಗಿ ಉಚ್ಚಾಟಿಸಿದರು. ಆದರೆ ಅದೇ ರಿತಬ್ರತಾ ಬ್ಯಾನರ್ಜಿ TMC 59 ಶಾಸಕರ ಬೆಂಬಲವನ್ನು ಪಡ್ಕೊಂಡು ಪಶ್ಚಿಮ ಬಂಗಾಳ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಈಗಾಗಲೇ ಅವರಿಗೆ ಅಧಿಕೃತವಾದಂಥ ಸ್ಥಾನವನ್ನು ಅಲ್ಲಿನ ಸ್ಪೀಕರ್ ರತೀಂದ್ರ ಬೋಸ್ ಅವರು ಕೊಟ್ಟಿದ್ದಾರೆ. ಇವರಷ್ಟೇ ಅಲ್ಲದೆ ಸಂದೀಪನ್ ಸಹ, TMC ಪಕ್ಷದ ಅಲ್ಪಸಂಖ್ಯಾತ ಸೆಲ್ನ ಕಾರ್ಯದರ್ಶಿ ಅಜ್ಮಲ್ ಸಿದ್ದಿಕಿ, TMC ರಾಷ್ಟ್ರೀಯ ವಕ್ತಾರ ಶಂತನು ಸೇನ್, ಹಾಗೆಯೇ ಕೋಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ ನಾಯಕರಾದ ಅರೂಪ್ ಚಕ್ರವರ್ತಿ ಮತ್ತು ಸುಸಂತ್ ಘೋಷ್, ಹೀಗೆ ಸಾಲು ನಾಯಕರು ಮಮತಾ ಬ್ಯಾನರ್ಜಿ ನೇತೃತ್ವದ TMCಯನ್ನು ತೊರಿತಾ ಇದ್ದಾರೆ. ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. TMC ಬಂಡಾಯದ ಬಣವನ್ನು ಸೇರ್ಕೊಳ್ತಾ ಇದ್ದಾರೆ. 28 TMC ಸದಸ್ಯರು ಕಳೆದ ಬಾರಿ ಲೋಕಸಭೆಯಲ್ಲಿ ಗೆದ್ದು ಬಂದಿದ್ರು. ಈಗ 20 ಮಂದಿ ಸಂಸದರು ಬಿಜೆಪಿಯತ್ತ ಮುಖ ಮಾಡಿದ್ದಾರೆ. 12 ರಾಜ್ಯಸಭಾ ಸದಸ್ಯರ ಪೈಕಿ ಈಗಾಗಲೇ 5 ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 64 TMC ಶಾಸಕರ ಪೈಕಿ 59 ಶಾಸಕರು ಬಂಗಾಳದಲ್ಲಿ ಬಂಡಾಯದ ಬಾವುಟವನ್ನು ಹಾರಿಸಿ ತಮ್ಮದೇ ಪ್ರತ್ಯೇಕ ಬಣ ಮತ್ತು ತಮ್ಮದೇ TMC ಅಂತ ಹೇಳ್ತಾ ಇದ್ದಾರೆ. 1998ರಿಂದಲೂ ಕೂಡ ತಮ್ಮ ಜೊತೆಗಿದ್ದಂತಹ TMC ಪ್ರಮುಖರೇ ಈಗ ಜೊತೆಗಿಲ್ಲ ಅನ್ನುವಂಥದ್ದು ಮಮತಾ ಬ್ಯಾನರ್ಜಿ ಅವರಿಗೆ ಕನ್ಫರ್ಮ್ ಆಗಿದೆ. ಹೀಗಾಗಿ ಅವರು ಘರ್ವಾಪ್ಸಿ ಕಡೆಗೆ ಯೋಚಿಸಿದ್ದಾರೆ. ಅಂದರೆ ಕಾಂಗ್ರೆಸ್ ಜೊತೆಗೆ ಮತ್ತೆ ದೀದಿಯ ಪಕ್ಷ ವಿಲೀನಗೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. ರಾಜಕೀಯದಲ್ಲಿ ಯಾವತ್ತೇ ಆಗಲಿ ಗೆದ್ದವರು ಸೋಲ್ತಾರೆ, ಸೋತವರು ಮುಗಿತಾರೆ ಅನ್ನುವಂತಹ ಮಾತು ಇದ್ದೇ ಇರುತ್ತೆ. ಆದರೆ ಸೋತವರಿಗೂ ಕೂಡ ಗೆಲ್ಲುವ ಅವಕಾಶ ಸೃಷ್ಟಿ ಆಗಬಹುದು. ಈಗ ಸೋತ ಪಕ್ಷವಾಗಿರುವ ಮಮತಾ ಬ್ಯಾನರ್ಜಿಯವರು ಅವರನ್ನು ನಂಬ್ಕೊಂಡಿದ್ರೆ ರಾಜಕೀಯವಾಗಿ ಸಮಾಧಿ ಆಗ್ತೀವಿ ಅಂತ ಹೇಳಿ TMCಯ ಅನೇಕರು ದೀದಿಯನ್ನು ಬಿಟ್ಟು ಹೊರಗಡೆ ಹೋಗ್ತಿದೆ. ಮೊನ್ನೆವರೆಗೂ ಕೂಡ ಅವ್ರನ್ನ ದುರ್ಗೆ, ಅವ್ರನ್ನ ಇಂದ್ರ, ಚಂದ್ರ ಅಂತೇಳೆಲ್ಲ ಹೊಗಳ್ತಾ ಇದ್ದಂಥವ್ರು ಈಗ ಅವ್ರನ್ನ ಧೃತರಾಷ್ಟ್ರನ ಮತ್ತೊಂದು ರೂಪ ಅಂತೇಳಿ ಕರೀತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಕೈಕಟ್ಟಿ ಕುಳಿತಿಲ್ಲ. ಬದಲಿಗೆ ಕಾಂಗ್ರೆಸ್ನ ಜೊತೆಗೆ TMC ಪಕ್ಷವನ್ನೇ ವಿಲೀನ ಮಾಡಿ ಆ ಮೂಲಕವಾಗಿ ತನ್ನ ರಾಜಕೀಯ ಭವಿಷ್ಯವನ್ನು ಹೊಸ ಸ್ವರೂಪದಲ್ಲಿ ಕಟ್ಟುವುದಕ್ಕೆ ಈಗ ಮಮತಾ ಬ್ಯಾನರ್ಜಿಯವರು ಹೊರಟಿರುವುದು ಸ್ಪಷ್ಟವಾಗಿದೆ. ಸೋಮವಾರವರೆಗೆ ದೆಹಲಿಗೆ ಬಂದಿದ್ದಂತಹ ಮಮತಾ ಬ್ಯಾನರ್ಜಿ TMCಯ ಬಂಡಾಯ ನಾಯಕರ ಭೇಟಿಗೆ ಪ್ರಯತ್ನಿಸಿದರು. ಆದರೆ ಯಾರೂ ದೀದಿಯನ್ನು ಭೇಟಿಯಾಗೋಕ್ಕೆ ಬರಲಿಲ್ಲ. ಇದರ ಮಧ್ಯೆಯೇ ಪ್ರತಿಪಕ್ಷಗಳ ಇಂಡಿಯಾ ಒಕ್ಕೂಟದ ಸಭೆಯಲ್ಲಿ ಅವರು ಭಾಗಿಯಾಗಿದ್ದರು. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವರ ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ನಡೆಸುವ ತೀರ್ಮಾನಗಳಿಗೂ ಕೂಡ ಅವರು ಒಪ್ಪಿಕೊಂಡಿದ್ದರು. ಇದಾದ ಮೇಲೆ ಮಮತಾ ಬ್ಯಾನರ್ಜಿ ಕೆಲವು ಗಟ್ಟಿ ನಿರ್ಧಾರ ತಗೊಂಡು ನಿನ್ನೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಿದ್ದರು. ಸುಮಾರು 45 ನಿಮಿಷಗಳ ಕಾಲ ಇವರಿಬ್ಬರ ನಡುವೆ ಮಾತುಕತೆ ನಡೆದಿತ್ತು. TMC ಹೇಗೆಲ್ಲ ಇಬ್ಬಾಗ ಮಾಡಲಾಗ್ತಾ ಇದೆ, ತಾನೇ ಬೆಳೆಸಿದವರು ಹೇಗೆ ತನ್ನನ್ನು ಬಿಟ್ಟು ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಕೂಡ ವಿವರಣೆಯನ್ನು ಬಹುತೇಕ ನೀಡಿರ್ತಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷದ ಕಾನೂನು ತಜ್ಞರ ಜೊತೆಯೂ ಕೂಡ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದರು. ನಿನ್ನೆ ಸೋನಿಯಾ ಗಾಂಧಿ ಅವರನ್ನು ಮಮತಾ ಬ್ಯಾನರ್ಜಿ ಅವರು ಮೀಟ್ ಮಾಡಿದರು. ಇವತ್ತು ರಾಹುಲ್ ಗಾಂಧಿ ಅವರನ್ನು ಮಮತಾ ಬ್ಯಾನರ್ಜಿಯ ಸೋದರಳಿಯ ಮೊನ್ನೆಯಷ್ಟೇ ಮೊಟ್ಟೆಗಳಿಂದಲೂ ಕೂಡ ಹೊಡೆಸ್ಕೊಂಡಿದ್ದ ಅಭಿಷೇಕ್ ಬ್ಯಾನರ್ಜಿ ಭೇಟಿಯಾಗಿ 30 ನಿಮಿಷಗಳ ಕಾಲ ಮಾತುಕತೆ ನಡೆಸಿದರು. ಮಾತುಕತೆಯ ವೇಳೆ ಕಾಂಗ್ರೆಸ್ ಜೊತೆಗೆ ವಿಲೀನ ಆಗುವ ವಿಷಯವೇ ಗಂಭೀರವಾದಂತಹ ಚರ್ಚೆಗಳು ನಡೆಸಲಾಗಿದೆ. ಈಗ ದೀದಿ ಕೈ ಹಿಡಿಯೋದಕ್ಕೆ ಸಿದ್ಧ ಆಗಿದ್ದಾರೆ. ಒಂದು ರೀತಿಯ ಘರ್ವಾಪ್ಸಿ ಇದು. ಕಾಂಗ್ರೆಸ್ ಜೊತೆಗೆ TMCಯನ್ನು ಸಂಪೂರ್ಣವಾಗಿ ವಿಲೀನ ಮಾಡುವಂಥದ್ದು ಈಗ ಅವರ ಉದ್ದೇಶ ಅಂತೇಳಿ ಹೇಳಲಾಗ್ತಾ ಇದೆ.
ಕಾಂಗ್ರೆಸ್ ರಾಷ್ಟ್ರೀಯ ಮೈತ್ರಿಕೂಟಕ್ಕೆ ಮಮತಾ ಬ್ಯಾನರ್ಜಿಯವರು ಅಧ್ಯಕ್ಷರಾಗಬಹುದು. ಬೇಡ ಅಂದರೆ ಎಐಸಿಸಿಯ ಉನ್ನತ ನೀತಿ ನಿರೂಪಣಾ ಸಮಿತಿಯ ಮುಖ್ಯಸ್ಥೆಯ ಹುದ್ದೆಯನ್ನು ಕೂಡ ಅವರಿಗೆ ನೀಡಬಹುದು. ಅಭಿಷೇಕ್ ಬ್ಯಾನರ್ಜಿಗೆ ಎಐಸಿಸಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯ ಸ್ಥಾನಮಾನವನ್ನು ಕೊಟ್ಟು ಆ ಮೂಲಕ ನಿಮ್ಮಿಬ್ಬರನ್ನು ನಾವು ಚೆನ್ನಾಗಿ ನೋಡ್ಕೊಳ್ತೀವಿ, ಗೌರವಯುತವಾಗಿ ನೋಡ್ಕೊಳ್ತೀವಿ ಅಂತ ಹೇಳ್ಬೋದು. ಲೋಕಸಭೆಯಲ್ಲಿ ಅಭಿಷೇಕ್ಗೆ ಪ್ರಮುಖ ಜವಾಬ್ದಾರಿಯ ಆಶ್ವಾಸನೆಯನ್ನು ಕೊಡಬಹುದು. ಟಿಎಂಸಿಯನ್ನೇ ವಿಲೀನಗೊಳಿಸಿ ಬಂಡೆದ್ದವರಿಗೆ ಬುದ್ಧಿ ಕಲಿಸುವಂತಹ ಲೆಕ್ಕಾಚಾರವನ್ನು ಇಲ್ಲಿ ಹಾಕಿಕೊಳ್ಳಲಾಗಿದೆ. ಹೀಗೆ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಭೇಟಿ ಮುಗಿಸಿ ಕೋಲ್ಕತ್ತಾಗೆ ಮಮತಾ ಬ್ಯಾನರ್ಜಿ ವಾಪಸ್ ಆಗಿದ್ದಾರೆ. ಸದ್ಯಕ್ಕೆ ಟಿಎಂಸಿಗೆ ನಿಷ್ಠರಾಗಿ ಉಳ್ಕೊಂಡಿರುವ ಬಂಗಾಳದ ನಾಯಕರ ಜೊತೆಗೆ ಮಮತಾ ಬ್ಯಾನರ್ಜಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಅವರ ಪಕ್ಷ ಕಾಂಗ್ರೆಸ್ ಜೊತೆಗೆ ಇನ್ನೆರಡು ದಿನಗಳಲ್ಲಿ ವಿಲೀನ ಆಗುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಟ್ಟಿರುವಂಥದ್ದು ಕಾಂಗ್ರೆಸ್ನಿಂದ ಎಲ್ಲ ಪಿಸಿಸಿಗಳ ಪ್ರದೇಶ ಕಾಂಗ್ರೆಸ್ಗಳ ಅಧ್ಯಕ್ಷರುಗಳು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ನಾಳೆ ದೆಹಲಿಗೆ ಬರಬೇಕು ಅನ್ನುವಂತಹ ಆಹ್ವಾನವನ್ನು ನೀಡಲಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಭಾರಿ ರಾಜಕೀಯ ಚಟುವಟಿಕೆಗಳು ನಡೀತಾ ಇರುವಂತಹ ಬೆನ್ನಲ್ಲೇ ಎಐಸಿಸಿ ತುರ್ತು ಸಭೆಯನ್ನು ಕರೆದಿದೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಕೆಸಿ ವೇಣುಗೋಪಾಲ್, ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಕುರಿತು ಚರ್ಚಿಸಲು ಜೂನ್ 11ರಂದು ದೆಹಲಿಯ ಇಂದಿರಾ ಭವನದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು, ಉಸ್ತುವಾರಿಗಳು ಮತ್ತು ಪಿಸಿಸಿ ಅಧ್ಯಕ್ಷರ ತುರ್ತು ಸಭೆಯನ್ನು ಕರೆಯಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಮಹತ್ವದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅಂತ ಆಹ್ವಾನವನ್ನು ಕೊಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ರಾಜಕೀಯ ವೃತ್ತಿ ಜೀವನವನ್ನು ವಿದ್ಯಾರ್ಥಿ ನಾಯಕಿಯಾಗಿ ಪ್ರಾರಂಭಿಸಿದಂಥವರು ಕಾಂಗ್ರೆಸ್ನಿಂದ. ಜೋಗಮಯ ದೇವಿ ಕಾಲೇಜಿನಲ್ಲಿ ಅಧ್ಯಯನ ಮಾಡುವಾಗ ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ವಿಭಾಗವಾದ ಛಾತ್ರ ಪರಿಷತ್ ಯೂನಿಯನ್ಗಳನ್ನು ಸ್ಥಾಪಿಸಿದರು. ಆಮೇಲೆ ಕಮ್ಯುನಿಸ್ಟ್ ಪಕ್ಷದ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಅನ್ನು ಸೋಲಿಸಿ ಹೆಸರನ್ನು ಪಡೆದರು. ಅದಾದ ಮೇಲೆ ಕಾಂಗ್ರೆಸ್ ಪಕ್ಷದೊಳಗೆ ಹಲವು ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದರು. 1991ರಲ್ಲಿ ಕಾಂಗ್ರೆಸ್ ನೇತೃತ್ವದ PV ನರಸಿಂಹರಾವ್ ಸರ್ಕಾರದಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ, ಯುವ ವ್ಯವಹಾರಗಳು ಮತ್ತು ಕ್ರೀಡೆಗಳು ಹಾಗೆಯೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಕೇಂದ್ರ ಸರ್ಕಾರದ ರಾಜ್ಯ ಖಾತೆಯ ಸಚಿವರಾಗಿ ಅವರು ಕೆಲಸ ಮಾಡಿದರು. ಆದರೆ 1998ರಲ್ಲಿ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಘಟಕದಿಂದ ಬೇರ್ಪಟ್ಟು ತೃಣಮೂಲ ಕಾಂಗ್ರೆಸ್ ಅನ್ನುವಂತಹ ಪಕ್ಷವನ್ನು ಸ್ಥಾಪಿಸಿ ಅಧಿಕಾರಕ್ಕೆ ಬಂದರು. 2011ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅವತ್ತು ಅಧಿಕಾರಕ್ಕೆ ಬರುವಾಗ ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡಿದ್ರು. ಆನಂತರ ಕಾಂಗ್ರೆಸ್ ಪಕ್ಷವನ್ನು ಮೂಲೆ ಗುಂಪು ಮಾಡಿದರು. ಈಗ ಅದೇ ಕಾಂಗ್ರೆಸ್ ಪಕ್ಷದ ಜೊತೆಗೆ ಟಿಎಂಸಿ ವಿಲೀನ ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇದ್ದಾವೆ. ಬದಲಾದ ರಾಜಕೀಯ ಪರಿಸ್ಥಿತಿಯನ್ನು ಬಹಳ ಬೇಗನೆ ಅವರು ಅಂದಾಜಿಸಿದಂತೆ ಗೋಚರಿಸ್ತಾ ಇದೆ. ಈಗ ತಮ್ಮ ಪ್ರತಿಷ್ಠೆಯನ್ನು ಬದಿಗಿಟ್ಟು ಕಾಂಗ್ರೆಸ್ ಜೊತೆಗೆ ವಿಲೀನ ಆದರೆ ಯಾವುದೇ ಅಚ್ಚರಿ ಆಗಬೇಕು.